ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ ಅಶೋಕ್ ಹೊಸ್ಮನಿ. ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಚಟುವಟಿಕೆಯಲ್ಲಿ ನಾನು ಪ್ಲಾಸ್ಮೋಡಿಯಂನಲ್ಲಿ ಬಹುವಿದಳನ ಈ ಕ್ರಿಯೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಪ್ಲಾಸ್ಮೋಡಿಯಂ ಏಕಕೋಶೀಯ ಪರಾವಲಂಬಿ ಜೀವಿಯಾಗಿದ್ದು ಮಲೇರಿಯಾ ರೋಗವನ್ನು ಉಂಟು ಮಾಡುತ್ತದೆ. ಇದು ಮನುಷ್ಯನ ಯಕೃತ್ ಮತ್ತು ರಕ್ತ ಕಣಗಳಲ್ಲಿ ಬಹುವಿದಳನ ಎಂಬ ಅಲೈಂಗಿಕ ವಿಧಾನದ ಮೂಲಕ ವೇಗವಾಗಿ ಸಂತಾನೋತ್ಪತ್ತಿಯನ್ನು ನಡೆಸುತ್ತದೆ. ಯಕೃತ್ತಿನ ಕೋಶದೊಳಗೆ ಪರಾವಲಂಬಿಯು ವೇಗವಾಗಿ ದೊಡ್ಡದಾಗಿ ಬೆಳೆದು ಅದರ ಕೇಂದ್ರವು ಹಲವು ಬಾರಿ ವಿಭಜನೆಯಾಗುತ್ತದೆ. ನಂತರ ಕೋಶದ ಯಾವುದೇ ಭಾಗದಲ್ಲಿ ಒಡೆಯಲ್ಪಟ್ಟು ಕೋಶಗಳು ಹೊರಬಂದು ಪ್ರತಿ ಮರಿಕೋಶವು ಹೊಸ ಜೀವಿಯಾಗಿ ಬೆಳವಣಿಗೆ ಹೊಂದುತ್ತದೆ. ಧನ್ಯವಾದಗಳು.